ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ನೋಟಿಫಿಕೇಷನ್ ನಿಮಗೆ ತಕ್ಷಣವೇ ಬರುತ್ತೆ. ಪುದೀನ ಗಿಡ ಒಂದು ಪಾಟಲ್ಲಿ ಹಾಕಿದ್ದೆ, ಚೆನ್ನಾಗಿ ಬಂದಿತ್ತು. ಇವಾಗ ಯಾಕೋ ಎಲೆಗಳೆಲ್ಲ ಹಣ್ಣಾಗಿದೆ, ಹಾಗಾಗಿ ಕಟ್ ಮಾಡಿ ನಾನು ಮತ್ತೆ ಮಧ್ಯ ನೆಟ್ಟಿದ್ದೆ. ಅದೀಗ ಚೆನ್ನಾಗಿ ಚಿಗುರು ಬರ್ತಾ ಇದೆ. ಇದು ಬೆಂಡೆ ಸಸಿ, 10 ಬೀಜ ಹಾಕಿದ್ದೆ, ಅದರಲ್ಲಿ ಎರಡೇ ಸಸಿ ಚೆನ್ನಾಗಿ ಬಂದಿರೋದು. ಬೀಜ ಚೆನ್ನಾಗಿರಲಿಲ್ಲ ಅನಿಸುತ್ತೆ, ಹಾಗಾಗಿ ಎರಡೇ ಸಸಿ ಚೆನ್ನಾಗಿ ಬಂದಿದೆ. ಇದನ್ನು ನೆಲದಲ್ಲಿ ನೆಡಬೇಕು. ಇದು ಗೇರ್ ಸಸಿ, ಖಾಲಿಯಾದಂಥ ಉಪ್ಪಿನ ಕೊಟ್ಟೆಯಲ್ಲಿ ಹಾಕಿದ್ದೀನಿ 3. ಗೇರ್ ಸಸಿ ಚೆನ್ನಾಗಿ ಬಂದಿತ್ತು. ಮಧ್ಯೆ ಕಟ್ ಮಾಡಿದ್ರಿಂದ ಸೈಡೆಲ್ಲ ಚೆನ್ನಾಗಿ ಚಿಗುರು ಬಂದಿದೆ. ಇವಾಗ ಮಳೆಗಾಲ ಆದರೂ ವಿಪರೀತ ಬಿಸಿಲಿರೋದ್ರಿಂದ ಇದನ್ನು ನೆಲದಲ್ಲಿ ನೆಟ್ಟಿಲ್ಲ. ಇನ್ನು 2 ದಿನ ಮಳೆ ಆದರೆ ನೆಡಬೇಕು ಅಂತ ಇದ್ದೀನಿ. ಇದು ಶುಂಠಿ ಗಿಡ, ಅಡಿಗೆಗೆ ತಂದಿದ್ರಲ್ಲಿ ಒಂದು ಮೊಳಕೆ ಬಂದಿತ್ತು, ಹಾಗಾಗಿ ತಂದು ನೆಟ್ಟಿದ್ದೆ. ಈಗ ಸಣ್ಣ ಸಸಿಯಾಗಿದೆ. ಇದನ್ನು ನಮ್ಮ ಕಡೆ ಬೋಳರ್ಗಿ ಅಥವಾ ಬೊಂಬೈ ಬಸ್ಲೆ ಅಂತ ಕರಿತೀವಿ. ಸಾಂಬಾರಿಗೆ ಮತ್ತು ಪಲ್ಯ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ತೋಟದಲ್ಲಿ ಒಂದು ಗಿಡ ಇತ್ತು, ನಾನು ಕಿತ್ಕೊಂಡು ಬಂದೆ. ಇದು ನೋಡಿ, ತೊಂಡೆ ಬಳ್ಳಿ ಬೇಲಿಗೆ ಹಾಕಿ ಹಬ್ಬಿಸಿದೆ ನಾನು, ಮತ್ತೆ ಇದಕ್ಕೆ ಚಪ್ಪರ ಏನು ಮಾಡಿಲ್ಲ. ಇದರ ಹಣ್ಣಾದ ಎಲೆಗಳನ್ನೆಲ್ಲ ಕಿತ್ತು ತೆಗಿತಿದ್ದೀನಿ. ಒಂದೇ ಒಂದು ಕಾಯಿ ಬಿಟ್ಟಿದೆ. ತುಂಬ ಕಾಯಿಗಳಾಗಿದ್ವು, ಮಿಡಿ ಬಿಟ್ಟಿದ್ವು. ಅಳಿಲು ಮತ್ತು ನವಿಲು ತಿಂದುಬಿಡುತ್ತೆ ಅದನ್ನೆಲ್ಲ. ನಮಗೆ ಸಿಗೋದು 1-2 ಅಷ್ಟೇ. ಇದಕ್ಕೆ ಈಗ ಸಗಣಿ ಮಣ್ಣು ಹಾಕಬೇಕು. ಇದನ್ನು ಹೇಗೆ ನಾನು ಸಗಣಿ ಮಣ್ಣನ್ನು ಹಾಕ್ತೀನಿ ಅಂತ ವಿಡಿಯೋ ಮಾಡ್ತೀನಿ ಹಾಕುವಾಗ. ನೋಡಿ ಎಷ್ಟು ಚೆನ್ನಾಗಿ ಚಿಗುರ್ಕೊಂಡಿದೆ ಅಂತ. ಆಗಾಗ ಹಣ್ಣಾದ ಎಲೆಗಳನ್ನೆಲ್ಲ ಕಿತ್ತು ತೆಗಿತಿರಬೇಕು. ಇದು ಜಾಜಿ ಗಿಡ, 1-2 ಮೊಗ್ಗುಗಳಾಗಿವೆ. ಇದನ್ನು ಫುಲ್ ಕಟ್ ಮಾಡಿದ್ದೆ, ಹಾಗಾಗಿ ಫುಲ್ ಚಿಗುರು ಬಂದಿದೆ. ಇದು ಆಗಸ್ಟ್ ತಿಂಗಳಲ್ಲೇನೋ ಇರಬೇಕು, ತುಂಬ ಹೂಗಳಾಗ್ತವೆ. ಈಗ 1-2 ಆಗಿದೆ ಅಷ್ಟೇ. ಇದು ಲಿಂಬು ಗಿಡ, ಬೀಜದಿಂದ ಸಸಿ ಮಾಡಿದ್ದು, ತುಂಬ ಚೆನ್ನಾಗಿ ಬಂದಿದೆ. 2 ವರ್ಷ ಆಯಿತು ಇದನ್ನು ನೆಟ್ಟು. ಕಾಯಿ ಬಿಡುತ್ತೆ ಅಂತ ನೋಡಬೇಕು. ಆಗಾಗ ಕಟ್ ಮಾಡ್ತಾ ಇರ್ತೀನಿ ಇದನ್ನು, ಹಾಗಾಗಿ ಎಲ್ಲ ಕಡೆನೂ ಚಿಗುರು ಚೆನ್ನಾಗಿ ಬಂದಿದೆ.
ನುಗ್ಗೆಕಾಯಿ ಗಿಡ ಚೆನ್ನಾಗಿ ಚಿಗುರು ಬರ್ತಾ ಇದೆ. ಕಳೆದ ವರ್ಷ ಒಂದು ಗಿಡ ನೆಟ್ಟಿದ್ದೆ, ಅದು ಚೆನ್ನಾಗಿ ಚಿಗುರು ಬಂದಿತ್ತು. ನಾನು ಮನೆಯಲ್ಲಿ ಇಲ್ಲದ ಸಮಯ ಮಂಗ ಬಂದು ಚಿಗುರನ್ನೆಲ್ಲ ತಿಂದು ಹೋಗಿತ್ತು. ಒಂದೆರಡು ಸಲ ಹಾಗೆ ಆಯಿತು. ಆ ಗಿಡ ಚಿಗುರು ಬಂದಾಗೆಲ್ಲ ಮಂಗ ತಿಂದು ತಿಂದು ಆ ಗಿಡ ಸತ್ತು ಹೋಯಿತು. ಈ ಗಿಡನಾದರೂ ಮಂಗನಿಂದ ರಕ್ಷಿಸಿಕೊಳ್ಬೇಕು. ಎಲ್ಲ ಕಡೆ ಚಿಗುರು ಬಂದಿದೆ, ಕಟ್ ಮಾಡಿ ನೆಟ್ಟಿದ್ದೆ. ಇದು ಕೇಸರ್ ಮಾವಿನ ಗಿಡ, ನರ್ಸರಿಯಿಂದ ತಂದಿದ್ದು. 1.5 ವರ್ಷಕ್ಕೆ ಫಲ ಬರ್ತದೆ ಅಂತ ಹೇಳಿದ್ದಾರೆ. ಇವಾಗ 1 ವರ್ಷ ಆಯಿತು ನೆಟ್ಟು. ಇವಾಗ ಚೆನ್ನಾಗಿ ಚಿಗುರು ಬಂದಿದೆ. ಫಸ್ಟ್ ಆಗಿದ್ದ ಫಲನ ಕಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ಬದನೆ ಗಿಡ ತುಂಬ ಚೆನ್ನಾಗಿ ಬಂದಿದೆ. ಹೂವು ಕಾಯಿ ಬಿಡ್ತಾ ಇದೆ. 3 ಟೊಂಗೆ ನೆಟ್ಟಿದ್ದೆ, ಅದರಲ್ಲಿ ಇದು ತುಂಬ ಚೆನ್ನಾಗಿ ಬಂದಿದೆ. ಮಧ್ಯಾಹ್ನದ್ದು ಬಾಡು ಹೋಗಿದೆ, ಯಾಕೆ ಅಂತ ಗೊತ್ತಿಲ್ಲ. ಎಲೆಗಳೆಲ್ಲ ಬಾಡುತ್ತಾ ಇದೆ. ಕಟ್ ಮಾಡಬೇಕು. ಚೆನ್ನಾಗಿ ಚಿಗುರು ಬರ್ತದೆ ಅಂತ ನೋಡಬೇಕು ಕಟ್ ಮಾಡಿದ ಮೇಲೆ. ಈ ಗಿಡನೂ ಹಾಗೆ ಆಗಿತ್ತು, ಕಟ್ ಮಾಡಿದೆ. ಈಗ ಚೆನ್ನಾಗಿ ಚಿಗುರು ಬಂದಿದೆ. ಇದಿಷ್ಟು ನಾನು ನೆಟ್ಟಿರುವ ತರಕಾರಿ ಗಿಡ. ಇನ್ನೂ ನೆಡಬೇಕು ಅಂತ ಇದ್ದೀನಿ. ಮಳೆ ಸ್ವಲ್ಪ ಕಡಿಮೆ ಇರೋದ್ರಿಂದ ಬೀಜ ಇನ್ನೂ ಹಾಕಿಲ್ಲ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.